ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಶಶಾಂಕಾಚಾರ್ಯ ಯೂಟ್ಯೂಬ್ ಚಾನಲ್. ಸೊ ಸೀನ್ ಏನಪ್ಪ ಅಂದರೆ, ಇವಾಗ ನಾವು ಎಲ್ಲೋಗ್ತಾ ಇದ್ದೀವಿ ಅಂತ ನನಗೆ ಇವಾಗೆ ಗೊತ್ತಾಗಿದ್ದು. ಇವನೇನೋ ಮಹಾರಾಜ್ ಬಂದ, ನಾನು ರೆಡಿ ಕೂಡ ಆಗಿರಲಿಲ್ಲ. ಏನಪ್ಪ ಹೆಂಗ್ ಬಂದಿದೆ ಹೇಳು? ಬಂದಿದೆ ಹಿಂಗೆ ನಾರ್ಮಲ್ ಆಗಿ. ಎಲ್ಲ ಇವತ್ತು ನಮ್ಗೆ ಆಫೀಸ್ ರಜಾ ಇದೆ, ಟ್ಯೂಸ್ಡೇ ರಜಾ, ಸಂಡೇ ವರ್ಕಿಂಗ್ ಇತ್ತು. ಅದರಿಂದ ನಾನು ಹಂಗೆ ನಾರ್ಮಲ್ ಎಲ್ಲೋ ಇಲ್ಲೇ ಲೋಕಲ್ ಏನೋ ಹೋಗೋದು ಅಂತ ಬಂದಿದ್ದು. ಇವನ್ ನೋಡಿದ್ರೆ ಮಿಸ್ಟೇಕ್ ಮಾಡ್ಕೊಂಡು, ಹೆಂಗಪ್ಪ ರಜು ಇವಾಗ ಎಲ್ಲೋಗ್ತಾ ಇದ್ರಿ ಹೇಳಪ್ಪ? ಮೈಸೂರ್. ಯಾವಾಗ ಫೋನ್ ಮಾಡಿದಾಗ ಎಲ್ಲಿದ್ಯಾ ಅಂದೆ, ಮೈಸೂರು ಬಾಪ, ಮೈಸೂರಲ್ಲ ಇದೀನಿ ಬಾಪ, NH ಅಲ್ಲಿ ಹೋಗ್ತಾ ಇದೀನಿ ಅಂತೀನಿ. ಇವಾಗ ನೋಡಿದ್ರೆ ಹಂಗೆ ಡೈರೆಕ್ಟ್ ಆಗಿ ಮೈಸೂರಿಗೆ ಹೋಗ್ತಾ ಇದೀವಿ. ಈ ರೂಟಲ್ಲಿ ಬಂದ್ವಿ ನೋಡಿ, ಟ್ರಾಫಿಕ್ ಇದೆ. ಅಲ್ಗೂ ನಾವು ಬಿಟ್ಟಿರೋದೇ ಲೇಟ್ ನೋಡಿ, 11:05. ನಾವು ಬಿಟ್ಟಿದ್ದು ಎಷ್ಟೊತ್ತಿಗೂ? ಒಂದು 10:15 ತಿರ್ಗಾ ನೋಡಿ ರಿಟರ್ನ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಆ ರೋಡಲ್ಲಿ ಹೋದ್ವಿ, ಟ್ರಾಫಿಕ್ಕು. ಈ ರೋಡಲ್ಲಿ ಬಂದ್ವಿ, ಇಲ್ಲೇನೋ ಕನ್ಸ್ಟ್ರಕ್ಷನ್ ಹಿಡ್ದವ್ರೆ. ಇನ್ನು ಹೆಂಗೆ ಹೋಗ್ಬೇಕು? ನಮಗೆ ಟೋಟಲ್ ತೋರಿಸ್ತಾ ಇರೋದು 2 hours 50 minutes ಅಂತ. ಕರೆಕ್ಟಾಗಿ 1:59 ಹೋಗ್ತೀವಿ. 2 ಗಂಟೆಗೆ ದೇವಸ್ಥಾನ ಕ್ಲೋಸ್. ಹೆಂಗೆ ಹೋಗೋದು? ಸೊ ಇದೆಲ್ಲ ಪ್ರಿಪ್ರೇಷನ್ ಏನಕ್ಕೆ ಆಗ್ತಾ ಇರೋದಂದರೆ, ಮುದ್ದುರಮ್ಮ ಜಾತ್ರೆ ಇನ್ನು 2 ದಿನ ಏನೋ ಇದೆ ಅಂತೆ. ನೋಡಿ ಈ ಕಡೆಗೆ ಹೇಳ್ಕೊಂಡ್ಬಿಟ್ಟಿದ್ದಾರೆ, ರೈಲ್ವೆ ಸ್ಟೇಷನ್ ಇದೆ ಅಂತ. ರೈಲ್ವೆ ಟ್ರ್ಯಾಕ್ ಎಲ್ಲ ಇನ್ನು ಹಿಂಗೆ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಒಂದೇ ತಿರಲ್ಲ ಇರೋದಿಲ್ಲೇ. ಇನ್ನು ಮಿಕ್ಕಿದ್ದೆಲ್ಲ ಆ ಕಡೆ ಬಂದು ಈ ಕಡೆ ಇಟ್ಕೊಂತಾವ. ಇದು ಯಾವ್ದು ಇವಾಗ? ಇದು ಹಿಂಗೇನಾದ್ರ ಇರುತ್ತಾ ನೋಡಿ. ಇನ್ನು 2 ದಿನ 3 ದಿನ ಹಬ್ಬ ಇಟ್ಕೊಂಡು ಇವಾಗ ರೋಡಿಗೆ ರೆಡಿ ಮಾಡೋದು. ಗೈಸ್ ಆನ್ ದ ವೇ ಏನಾಯ್ತು ನೋಡಿ, ಇಲ್ಲಿ ಲೈಟಾಗಿ ಡೆಂಟ್ ಆಗಿದೆ ನೋಡಿ. ಇಲ್ಲಿ ಊನಲ್ಲಿ ಏನ್ ಇಷ್ಟು ಟೈಟ್ ಏನ್ ಸ್ಟ್ರಾಂಗ್ ಇದೆ ನೋಡಿ, ಸುಮ್ಮನೆ ಹಿಂಗೆ ಇದಾಗಿರೋದಕ್ಕೆ ಇದಾಗಿದೆ ನೋಡಿ. ಡೆಂಟು ಲೈಟಾಗಿ, ಫಸ್ಟ್ ಡೆಂಟು. ಅವನು ಯಾರೋ ಕಾರ್ ಗಾಡಿ ಅವ್ನು ಸರಿ ಇಲ್ಲ, ಲೂಸ್ ಮುಂದೆ ಮಾಡಿ. ಸ್ಕ್ರ್ಯಾಚ್ ಏನಾಗಿಲ್ಲಾರ ಬಾಯ್ಸ್? ಸೊ ನೋಡಿ, ವೀಕ್ ಡೇಸ್ ಅಲ್ಲಿ ಬಂದ್ರೆ ರೋಡ್ ಫುಲ್ಲು ಖಾಲಿ ಇದೆ ನೋಡಿ, ರಶ್ ಇಲ್ಲ, ರೋಡು ಖಾಲಿ. ಹಿಂಗಪ್ಪ ಕರೆಕ್ಟ್. ಆದ್ರೆ ಟೊಯೋಟಾ ಏರ್ಲೈನ್ಸ್ ಮೈಲೇಜ್ ನೋಡಿ ತೋರಿಸ್ತೀನಿ, ಯಾಕೋ ಸ್ಕ್ರೀನ್ ಲೇಟೆಸ್ಟ್ 15 ಕೊಡ್ತಾ ಇದೆ. ಅದೇ ಬ್ಯಾಡ್ ವೈಬ್ ಅಷ್ಟೇ. ಅದೊಂದು ಅದು ಯಾವುದೋ ಗಾಡಿ ಅವ್ನು ತಿಕ್ಕಲ್ಲ, ಅದು ಏನಕ್ಕೆ ಬಂದು, ಅದು ಏನು ಗೊತ್ತಾ ಏನಾಗಿತ್ತು ಗೊತ್ತಾ? ಟೈರ್ ಸ್ವಲ್ಪ ಯಾವುದೇ ತಾರ್ದು ಸಣ್ಣ ಜೆಲ್ಲಿ ಇರುತ್ತಲ್ಲ, ಅದು ಸ್ವಲ್ಪ ಜಾರ್ಬಿಡ್ತು ಅಷ್ಟೇ. ಏನು ಮಾಡೋಕ್ಕಾಗಲ್ಲ. ಕಾರ್ಗೆ ದುಡ್ಡಾಗಿ ತಂದಿರ್ತೀವಿ, ಈ ಥರ ಎಲ್ಲ ಆದಾಗ ಬೇಜಾರಾಗ್ಬಿಡ್ತೈತೆ. ಹುಡುಗಿಗಿಂತ ಜಾಸ್ತಿ ಪ್ರೀತಿಸೋದು ಏನಂದರೆ ಕಾರ್ನ ನಾವು, ವಾಯ್ಸು ಏನೋ ಕರೆಕ್ಟಾ? ಏನು ಮಾಡ್ತೀರ ನೋಡಿ, ಈ ಥರ ಎಲ್ಲ ಆದಾಗ ಬೇಜಾರಾಗ್ಬಿಡುತ್ತೆ. ಇನ್ಸಿಡೆಂಟ್ಗಳು ಇಲ್ಲ, ನಾವು ಹೋಗ್ಬೇಕಾದ್ರೆ ಏನು ಮಾಡೋಕ್ಕಾಗಲ್ಲ, ಟೈಮ್ ಸಣ್ಣ ಇನ್ಸಿಡೆಂಟ್. ಸೊ ಇನೋವಾ ಕ್ರಿಸ್ಟಾದಲ್ಲಿ ವೈರ್ಲೆಸ್ ನಾವು ವೈರ್ ಹಾಕೊಂಡು ಕನೆಕ್ಟ್ ಮಾಡಲಿಲ್ಲ ನೋಡಿ. ಇಲ್ಲಿ ಯಾವುದೋ ಒಂದು ಡಿವೈಸ್ ಇದೆ, ಈ ಡಿವೈಸ್ ಕನೆಕ್ಟ್ ಮಾಡಿದ್ರೆ ಸಾಕು. ಇನೋವಾ ಕ್ರಿಸ್ಟಾ ಅವ್ರಿಗೆ ನೋಡಿ ಹೆಲ್ಪ್ ಆಗುತ್ತೆ. ವೈರ್ಲೆಸ್ ಯಾರಿಗೆ ಬೇಕೋ ಕನೆಕ್ಟ್ ಮಾಡ್ಕೊಳ್ಳಿ. ವೈರ್ ಇದ್ರೆ ಬ್ಯಾಟ್ರಿಗಳೆಲ್ಲ ಹಾಕೊಂಡು ಜಾಸ್ತಿ ಹೊತ್ತು ಬ್ಯಾಟ್ರಿ ಹೋಗ್ಬಿಡುತ್ತೆ. ನೀವು ಇದನ್ನ ಯೂಸ್ ಮಾಡ್ಕೊಂಡ್ರೆ ವೈರ್ ಹಾಕೋ ಅವಶ್ಯಕತೆ ಇಲ್ಲ, ಏನಿಲ್ಲ. ಎಷ್ಟೋ ಇದು? 1700 rupees ನೋಡಿ, ತೋರಿಸ್ತೀನಿ. ಇದು ಯಾವುದೋ ಜೆಬ್ರಾನಿಕ್ಸ್ ಏನೋ ನೋಡಿ. ಗಾಡೆಲ್ಲ ಅದರಲ್ಲೇ ಓಡ್ತಾ ಇರೋದು. ನಾರ್ಮಲ್ ಆಂಡ್ರಾಯ್ಡ್ ಆಟೋ ಥರ ಹೆಂಗೆ ವರ್ಕ್ ಆಗುತ್ತೋ, ಕಾರ್ ಪ್ಲೇನ್ ಇದೆ ಎಲ್ಲ ಇದೆ. ಸೊ ಮೈಸೂರು ಇವಾಗ ಹೆಂಗಿದೆಯೋ ಹಂಗೆ ಇರೋದಕ್ಕೆ ಬಿಟ್ಬಿಡಿ, ಜಾಸ್ತಿ ಎಲ್ಲ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಸುಮ್ಮನೆ ತೊಂದರೆಗಳು. ಬೆಂಗಳೂರಲ್ಲಿ ಹಂಗೆ ಆಗ್ಬಿಡುತ್ತೆ, ಆಮೇಲೆ ಯಾರು ಬರಲ್ಲ. ಬರ್ತಾರೆ ಜಾಸ್ತಿ ಜನ, ಆದರೆ ಇಂಪ್ರೂವ್ಮೆಂಟ್ ಜಾಸ್ತಿ ಮಾಡಿದ್ರೆ ಒಂಥರ ತಿರ್ಗಾ ಹಿಂಸೆ ಆಗಿಬಿಡುತ್ತೆ, ಬೆಂಗಳೂರು ಥರ ಆಗ್ಬಿಡುತ್ತೆ. ಇವಾಗ ಬೆಂಗಳೂರವರೆಲ್ಲ ಇಲ್ಲಿಗೆ ಬರೋದೇನಕ್ಕೆ? ಪೀಸ್ ಆಗಿರೋದಕ್ಕೆ. ನೀವು ನೋಡಿದ್ರೆ ಇಂಪ್ರೂವ್ಮೆಂಟ್ ಎಷ್ಟು ಇಂಪ್ರೂವ್ಮೆಂಟ್ ಅಂತ ಬರ್ತೀರ. ಬೇರೆ ಕಡೆ ಇದ್ದಾವೆ ಅಲ್ಲಿ ಮಾಡಿ.
ಮೈಸೂರಲ್ಲಿ ಬೇಡ. ಏನು ಜನ ಇಲ್ಲ ಅಂದ್ಕೊಂಡ್ರೆ ಏನ್ರಿ ಜನ ಇದ್ದಾರೆ ನೋಡಿರಿ. 2 ಗಂಟೆಗೆ ಕ್ಲೋಸ್ ನೋಡಿ, ಇನ್ನೂ ಜನಗಳಿದ್ದಾರೆ. ಸೊ ಚಾಮುಂಡೇಶ್ವರಿ ತಾಯಿ ದರ್ಶನ ಆಯಿತು. ಏನು ರಶ್ಶು ಕರೆಕ್ಟಾಗಿ ಇನ್ನೇನು ಕ್ಲೋಸ್ ಆಗೋ ಟೈಮ್ಸ್ ಬಂದ್ವಿ. ಯಾವುದು ಇದೇನೇ ರಶ್ ಇಲ್ಲ, ಏನೂ ಇಲ್ಲ. ಸೊ ಇದೆಲ್ಲ ಏನಿದೆಲ್ಲ ಮಾಡ್ತಾ ಇದ್ರಲ್ಲ, ಏನೋ ಸ್ಟ್ರೈಕು ಗ್ರಿಕ್ಕು ಏನಾಯಿತು ನೋಡಿ. ಇದೇ ಕನ್ಸ್ಟ್ರಕ್ಷನ್, ಇದಕ್ಕೆಲ್ಲ ಸ್ಟ್ರೈಕೆಲ್ಲ ಮಾಡ್ತಾಯಿದ್ರಿ. ಏನು ಪ್ರಯೋಜನಕ್ಕೆ ಬಂದಿಲ್ವಾ? ಹೆಂಗೆ ಸುಡ್ತಾ ಇದೆಯಪ್ಪ ಕಾಲು ಸಕ್ಕದಾಗಿ. ಸುಪ್ಲಿ ಇಲ್ದಿರ ಅಷ್ಟೇ, ಕಾಲು ಬೆಂದೋಗುತ್ತೆ. ಮೈಸೂರು ಮೇಲ್ಗಡೆ ಬೆಟ್ಟದ ಮೇಲೆ ನಿಂತ್ಕೊಂಡು ನೋಡಿದ್ರೆ ಮನೆಗಳು ಪ್ಯೂರಾಗಿ ವೈಟಾಗಿರ್ತವೆ. ಯಾಕೆ ಹೇಳಿ? ಮೈಸೂರು ಅಂದರೆ ಪೀಸು, ಪ್ಯೂರು, ಅದಕ್ಕೆ ವೈಟ್, ಇನ್ನೇನಕ್ಕಿಲ್ಲ. ನಾವೊಂದ್ಸರಿ ಯಾವಾಗ ಹಿಂಗೆ ಬಂದಾಗ ಇದಾಗಿತ್ತಲ್ಲ, ಈ ಬೆಂಕಿ ಇಕ್ಬಿಟ್ಟಿದ್ರಲ್ಲ, ಹಾಂ ತಾನೇ? ಇದೇ ಟೈಮಲ್ಲೇನೋ, ಸಮ್ಮರ್ ಸೀಸನಲ್ಲೇ ಬೆಟ್ಟ ಫುಲ್ಲು ಉರಿತಾ ಇತ್ತು. ಫಾದರ್ ಚೂಸಸ್ ಇನೋವಾ ಕ್ರಿಸ್ಟಾ ಫಾರ್ ಫ್ಯಾಮಿಲಿ, ಬಟ್ ಗ್ಯಾಂಗ್ಸ್ಟರ್ಸ್ ಚೂಸ್ ಸ್ಕಾರ್ಪಿಯೋ. ಸೊ ಹಂಗೆ ಒಂಚೂರು ಈ ಕಡೆ ಬಂದಿದ್ವಿ, ಸ್ವಲ್ಪ ಕೆಲಸ ಇತ್ತು. ಇದು ಯಾವ ರೋಡ್ ಕಡೆ ಅಂದರೆ ವಾಯ್ನಾಡು ಊರಿಗೆ ಹೋಗೋ ಕಡೆ ಸ್ವಲ್ಪ ಕೆಲಸಗಳಿರುತ್ತೆ, ಹೀಗೆ ಬಂದಿದ್ದೀವಿ. ಗೇಟು ಲಾಕ್ ಹಾಕಿಲ್ಲ, ನೋಡಿದೆ ಯಾವಾಗಲೇ. ಏನಾಯ್ತು? ಕಲ್ಲಿಗೆ ಹೊಡೆದವ್ರೆ. ನೀವೆಲ್ಲ ಇನ್ನೇನು ಹೊಡೆದಿರೋದ? ಅಂದರೆ ಕಲ್ಲಿ ಒಳಗೆ ಕಲ್ಲು ಐತಾ? ಇದು ಬೆಳೆಯಕ್ಕೆ ಬೋರ್ ಏನು ಇರಬೇಕಲ್ಲ. ಈ ಕಡೆ ಯಾರು ಕಾಂಪೌಂಡ್ ಇದು ಯಾವುದೋ ಇದೊಂದು ಹಾಕ್ಕೊಂಡು ಮಾಡ್ಕೊಂಡವ್ರು ಇವರು. ಇದೇ ನೋಡೋ ಲವ್ ಕರೆಕ್ಟಾಗಿ ಲವ್. ಆಮೇಲೆ ಅದನ್ನ ಬೇರೆ ಗಿಡ ಐತೇನೋ. ಈ 31 ಬಾರ್ ಅದೇನಾ? ಅದೇನಾ ಇದು ಪಕ್ಕ? ಇದು ಯಾವ ಊರು? ಹುಣಸಿನಕೆರೆನಾ? ಹುಣಸಿನಕೆರೆನಾ? ಓ, ಮತ್ತೆ ಇದಕ್ಕೆ ಆ ಹುಣಸಿನಕೆರೆ ಇದೇನಾ? ಮತ್ತೆ ಇನೋವಾ ಕ್ರಿಸ್ಟಾ ಫಾರ್ಚುನರ್ ಎಲ್ಲ ಇಟ್ಮೇಲೆ ಹೋಗ್ತಾ ಇರ್ಬೇಕು ಪೆಟ್ರೋಲ್ ಫ್ಯೂಲ್ ಸ್ಟೇಷನ್ಗೆ. ಪೆಟ್ರೋಲ್ ಬಂಕ್ ಅನ್ನೋದೇ ಬರುತ್ತೆ. ಎಲ್ಲರೂ ಪೆಟ್ರೋಲ್ ಬಂಕೆ ಅಂತಾರೆ, ಯಾಕೆ ಡೀಸೆಲ್ ಬಂಕ್ ಅನ್ನೋದೇ ಇಲ್ಲ? ಇದಕ್ಕೆ ರೀಸನ್ ಕೊಡಿ, ಒಂದು ಕಮೆಂಟ್ ಮಾಡ್ರೆ ಏನಂತ. ಸೊ ನಯಾರದಲ್ಲಿ ಡೀಸೆಲ್ ಫಿಲ್ಲಿಂಗ್ ಏನು, ಯಾಕೆ, ಯಾವುದು ಹಿಂಗೆ ಗೊತ್ತಿಲ್ಲಪ್ಪ ನನಗಂತೂ. ಪೆಟ್ರೋಲ್ ಬಂಕ್ ನೋಡಿ ಅಂತಾರೆ, ನಾನು ಹಂಗೆ ಅನ್ನಲ್ಲ, ಫ್ಯೂಲ್ ಸ್ಟೇಷನ್ ಅಂತೀನಿ. ಈ ಕಡೆ ಎಲ್ಲಿ ನೋಡಿದ್ರು ತೆಂಗಿನ ಮರಗಳು, ಏನೋ ಈರುಳ್ಳಿಗಳೆಲ್ಲ ಹಾಕವ್ರೆ. ಎಲ್ಲ ಫಾರ್ಮ್ ಲ್ಯಾಂಡಾ? ಎಲ್ಲ ಫಾರ್ಮ್ ಲ್ಯಾಂಡಲ್ಲೆಲ್ಲ ಮಾಡಿಬಿಟ್ಟವ್ರು. ಆಲ್ಮೋಸ್ಟ್ ಎಲ್ಲ ಬೆಂಗಳೂರು ಅವ್ರದ್ದು ತಾನೆ, ಎಲ್ಲ ಇನ್ವೆಸ್ಟರ್ಸ್, ಬ್ಯಾಂಗ್ಳೂರ್ ಇನ್ವೆಸ್ಟರ್ಸ್. ಸೊ ಇಲ್ಲೋ ಒಂದು ಜಾಗಕ್ಕೆ ಬಂದಿದ್ದೀವಿ. ಯಾವುದಿದೆ ಅಂದರೆ ಸಮೃದ್ಧಿ ರಾಯಲ್ ವಿಲೇಜ್. ಸೊ ನೋಡಿ ಹೆಂಗಿದೆ ಇದು. ಈ ಪ್ಲೇಸ್ ಗ್ಯಾಪ್ನ ಇಟ್ಕೊಳ್ಳಿ. ಯಾವಾಗವರೆಗೂ ಅಂದರೆ 2029ವರೆಗೂ. ಯಾವಾಗ ವಯಸ್ಸು? 2029. ಯಾವಾಗ ಮಂತ್ ಹೇಳೋ? ಒಂದು ಆಗಸ್ಟ್ವರೆಗೂ ಗ್ಯಾಪ್ನ ಇಟ್ಕೊಳ್ಳಿ. ಏನಕ್ಕೆ ಅಂತ ಆಮೇಲೆ ಹೇಳ್ತೀನಿ. ಏನೋ ವಯಸ್ಸು ಕರೆಕ್ಟ್ ತಾನೆ? ಯಾವಾರ ಏನು ಸೋಲಾರ್ದು ವಾಯ್ಸ್ ಸ್ಟ್ರೀಟ್ ಲೈಟ್ ಏನು ಇಷ್ಟೇನ ರೋಡ್ ಮಾಡಿರೋದು? ಹೋಗ್ಬೋದಾ ಹಿಂಗೆ? ಆಲ್ರೆಡಿ ಓವರ್ ಟ್ಯಾಂಕ್ ಏನೋ ಕಟ್ಟಿಸ್ತಾ ಇದ್ದಂಗೆ ಅವರೇ ಅಲ್ಲಿ. ಅದೇ ಸ್ಟಾರ್ಟಿಂಗ್ ಇಲ್ಲೆಲ್ಲ ಇದು ಮಾಡೋರಪ್ಪ ಇವ್ರು. ಫಸ್ಟ್ ರೋಡ್ಗಳು ಇದು ಮಾಡ್ಕೊಂತವ್ರೆ ನೋಡು. ಸ್ಟ್ರೀಟ್ ಲೈಟ್ಗೆಲ್ಲ, ಈ ಸ್ಟ್ರೀಟ್ ಲೈಟ್ಗೆಲ್ಲ ಆವಾಗ ಅಷ್ಟೊದ್ಕ ಎಲ್ಲ ಹಾಳೆ ಮಾಡ್ಲಾಕ್ಬಿಡ್ತವೆ. ಇವಾಗ ಚೆನ್ನಾಗೈತೆ, ಎಲೆಕ್ಟ್ರಿಸಿಟಿ ಎಲ್ಲ ರೆಡಿ ಆಗೈತೆ, ಅಂಡರ್ಗ್ರೌಂಡ್ ತಾನೇ ಎಲ್ಲ. ಸೊ ಸಮೃದ್ಧಿ ರಾಯಲ್ ವಿಲೇಜಲ್ಲಿ ಡ್ರೋನ್ ಶಾಟ್ ಹಿಡಿತಾ ಇದ್ದೀವಿ ನೋಡಿ. ಸ್ಟಾರ್ಟ್ ಮಾಡ್ತೀನಿ ವಿಡಿಯೋ, ಹೆಂಗೆ ಬರುತ್ತೆ ಅಂತ ಒಂದು ಶಾಟ್ ಹಾಕ್ತೀನಿ ನೋಡಿ.
ಸುಮ್ಮನೆ ಹಂಗೆ ಒಂದು ವಿಸಿಟ್ ಬಂದಿದ್ವಿ, ರಜಾ ಇತ್ತು ಅಂತ. ಸುಮ್ಮನೆ ಏನು ಮಾಡೋದು ಅಂತ. ಇಲ್ಲಿ ಯಾವಾಗ ಬಂದಿದ್ವಿ ನಾವು ಲಾಸ್ಟ್ ಟೈಮ್? ಯಾವಾಗ, ಎಷ್ಟು ವರ್ಷ ಆಯ್ತು ವಯಸ್ಸು? 7 ವರ್ಷ ಆಯ್ತಾ? 2 ವರ್ಷ ಆಗಿತ್ತು ಬಂದಿದ್ದು ಈ ಕಡೆ. ಇವಾಗ ಹೆಂಗಿದೆ, ಏನು ಮಾಡ್ತಾ ಇದ್ದಾರೆ ಅಂತ ನೋಡಕ್ಕೆ ಬಂದೀವಿ. ಇದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಸ್ಯಾಂಡಲ್ವುಡ್ ಕ್ವೀನ್ ರಚಿತಾ ರಾಮ್ ಅವರು. ಆಮೇಲೆ ಯಾರೋ ಬೈಸ್ ಇದಕ್ಕೆ ಓನರು ಯಾರವರು? ಮುಳ್ಬಾಗ್ಲು MLA ಇದಕ್ಕೆ ಓನರು. ಇದಿರೋದು ನಂಜನಗೂಡು ಟೆಂಪಲ್ ಇದೆಯಲ್ಲ, ಅಲ್ಲಿಂದ 13 ಕಿಲೋಮೀಟರ್ಸ್ ಆಗತ್ತೆ. ನೋಡಿ ಚೆನ್ನಾಗಿದೆ. ಬಟ್ ಇದೆಲ್ಲ ಇದು ಫುಲ್ಲು ಕಂಪ್ಲೀಟ್ ಆಗೋ ಅಷ್ಟೊತ್ತಿಗೆ 2029 ಆಗುತ್ತೆ. ಏನಣ್ಣ ಬರೀಬೇಕಾ? ಮಾಡ್ಬಿಡ ವಯಸ್ಸು ಬರ್ದೇನೆ. ಕಾರ್ ನಂಬರ್ ಎಲ್ಲ ಅದರ ಮುಂದೆ ಲಾಸ್ಟ್ ಸೈಟ್ ನಮ್ದೇ. ನಾನು ಇದರಲ್ಲಿ ಸರ್ ಲಾಸ್ಟ್ ಸೈಟ್ ನಮ್ದೇ ಇದರಲ್ಲಿ. ಹೌದಾ? ನಂಬರ್ ಬರಿಬೇಕಾ? ಆ ನಂಬರ್ ಬರ್ದೇನೆ ಸರ್, ಮೊಬೈಲ್ ನಂಬರು. ಇದೆಲ್ಲ ಕಂಪ್ಲೀಟ್ ಆಗೋಗಿ ನೆನ್ನೆ ನಮ್ದು ಬುಕ್ ಆಗಿತ್ತು. ಹೌದಾ? ನಿನ್ನೆ ಲಾಸ್ಟ್. ಈ ದಿನ ಕಂಪ್ಲೀಟ್ ಆಗೋಗಿ ಎಷ್ಟು ವರ್ಷ ಆಗುತ್ತೆ? 4-5 ವರ್ಷ ಆಗುತ್ತೆ. ಮಾಡ್ತಾರೆ ಈಗ ಮಾಡ್ತಾರೆ. ಇವಾಗ ಸ್ಟಾರ್ಟ್ ಮಾಡ್ತಾರಾ? ಹಾಂ ಹಾಂ. ಬೇರೆ ಕಾಂಟ್ರಾಕ್ಟ್ ಕೊಟ್ಟವ್ರೆ. ಮೊದಲು ಕಾಂಟ್ರಾಕ್ಟ್ ಮಾಡಲಿಲ್ಲ, ಇವಾಗ ಬೇರೆ ಆಯ್ತು, ಮಾಡ್ತಾರೆ ಈಗ ಕೆಲಸ. ಓಕೆ ಅಣ್ಣ. ಓ ಸರಿ ಸರ್, ಸರಿ ಸರ್. ಸೀತಾರಾಮ್ ಅವರು ಅಂಬಾಸಿಡರ್ ಒಂದು ಹಾಕಿರ್ಬೇಕು. ಮುಂದೆ ಪಾರ್ಕ್ ಎಲ್ಲ ಇದೆ. ರಾಯಲ್ ವಿಲೇಜ್, ಸಮೃದ್ಧಿ ಸೂರ್ ಫಾರ್ಮ್ಸ್ ಅಂಡ್ ಎಸ್ಟೇಟ್ಸ್. ಟೆಂಪಲ್ ಎಷ್ಟೊಂದು ಏನು ಕ್ಲೋಸಿಂಗ್ ಆಯ್ತಾ? ಏನಷ್ಟೋ ಸುಮ್ಮನೆ ಅಲ್ಲಿಗೆ ಹಾಕೊಂಡು ಹೋಗೋಣ ಕಾರ್ನ. ಇನ್ನೇನು ಬಾರ ಹೋಗ್ಬಿಡೋಣ. ಅಲ್ಲೇ ಬಂದಿದ್ದೀವಿ. ಅಲ್ಲಿ ಎಷ್ಟೊತ್ತಾದ್ರೆ ನಮ್ಗೆ ಅಲ್ಲ ಕನ್ಫರ್ಮ್ ಅಂದ್ರೆ ಇರ್ತೀವಿ ಅಂತ ಹೇಳಿದ್ದ ಅವನು. 2 ಮಿನಿಟ್ಸು ಇದ್ದಿಲ್ಲ ಇಲ್ಲಿ. ಹಿಂಗಿರ್ಬೇಕು ದೇವಸ್ಥಾನ ಅಂದಮೇಲೆ. ಬರ್ತಾ ಇರ್ಬೇಕು, ಹೋಗ್ತಾ ಇರ್ಬೇಕು. ಜಾಸ್ತಿ ಹೊತ್ತೆಲ್ಲ ನಿಂತ್ಕೊಂಡ್ಲೇ ಬಂದ್ವಿ, ಹೋಗ್ವಿ. 2 ನಿಮಿಷದಲ್ಲಿ ಫುಲ್ಲು ದರ್ಶನ. ನಂಜನಗೂಡಲ್ಲಿ ನೋಡಿದ್ದೀರಾ ಶಿವ? ಈ ಕಡೆ ಬಂದರೆ ಕಾಣಿಸುತ್ತೆ ನೋಡಿ, ಹೈಟಾಗಿ ದೊಡ್ಡದಾಗಿದೆ. ಸೊ ಇವಾಗ ಟೈಮ್ ಇಲ್ಲ ನಮಗೆ, ಹೊರಡಬೇಕು. ಸೊ ಮೈಸೂರಲ್ಲಿ ಮಾರ್ನಿಂಗ್ ಆಗಿರೋ ಡೆಂಟು ಇವಾಗ ರೆಡಿ ಮಾಡಿಸ್ತಾ ಇದ್ದೀವಿ. ಅದೇನೋ ಗ್ರಿಲ್ಲೇನೋ ಬಿಚ್ಚಬೇಕಂತೆ. ಗ್ರಿಲ್ ಬಿಚ್ಬಿಟ್ಟು ನೋಡಿದ್ಮೇಲೆ ಹೇಳ್ತಾರಂತೆ ಹಿಂಗೆ ಏನು ಅಂತ, ನೀಟಾಗಿ ತೆಗಿಬೋದಾ ಇಲ್ಲ ಏನು ಅಂತ. ಸೊ ಎಲ್ಲ ಮುಗೀತು ಇವತ್ತಿದು. ಇನ್ನು ಇದನ್ನು ರೆಡಿ ಮಾಡಿಸ್ಕೊಂಡು ಬಿಡ್ತಾ ಇರೋದೆ ಮನೆ ಕಡೆ. ನೋಡೋಣ ಇರಿ ಹೆಂಗಾಗುತ್ತೆ. ಫಿನಿಶಿಂಗ್ ಆದಮೇಲೆ ತೋರಿಸ್ತೀನಿ. ನೋಡಿ ಹೆಂಗೆ ನೋಡ್ತಾ ಇದ್ದಾನೆ ಬೈಸ್. ಹೆಂಗೆ ಗೊತ್ತಾ, ಇವಾಗ ಬಂಪರ್ ಬಿಚ್ಚಿದ್ರೆ ಆಗ್ತೈತೆ, ಒಳಗಡೆಯಿಂದ ಪುಷ್ ಮಾಡಿದ್ರೆ ಆಚೆಗೆ ಬರ್ತೈತೆ. ಬಂದಿಲ್ಲ ಅಂದರೆ ಇವರು ಹಂಗೆ ತೆಗಿತಾರೆ ಅಂದ್ಕೊತೀನಿ. ಈ ಕಡೆಯಿಂದ ಹಾಕಿ ಹಿಂಗೆ ಎಳೆಯೋದು, ಹೌದು ಥರನೇ ಮಾಡಿದ್ರೆ ಇವರು. ಅದಕ್ಕೆ ಈ ಕಡೆಯಿಂದ ಬಿಚ್ತಾವ್ರು ನೋಡೋರು. ಬಂಪರ್ ಎತ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಹೆಂಗೆ ಕಾಣಿಸುತ್ತೆ. ಬಾಡಿ ವಿತೌಟ್ ಶೇಪ್. ಬಾಡಿಗೆ ಒಂದು ಶೇಪ್ ಇದ್ರೇನೆ ಚಂದ ಅನ್ನೋದಕ್ಕೆ ರೀಸನ್ ಇದೆ. ಬಂಪರ್ ಬಿಚ್ಚಕ್ಕೆ ಒಂದು 20 ನಿಮಿಷ, ಹಾಕಕ್ಕೆ ಒಂದು 20 ನಿಮಿಷ. ಆಮೇಲೆ ಇವಾಗ ಅವ್ರ ಬಂಪರ್ ಎತ್ಕೊಂಡು ಹೋಗಿ ರೆಡಿ ಮಾಡ್ಕೊಂಬರೋದು ಒಂದು 1/2 ಅವರ್ ಆಗುತ್ತಾ ಏನೋ. ಟೋಟಲ್ 2 ಅವರ್ ಆಗುತ್ತೆ ಅಂತ ಹೇಳೋರೆ. ಸೊ ನೋಡೋಣ ಇರಿ ಹಿಂಗಿದೆ ನೋಡಿ ಬಾಡಿ ಆಚೆ ಕಡೆ. ಹಿಂಗಂದ್ರೆ ಬಂಪರ್ ಎಲ್ಲ ವೀಕ್ ಅನ್ಕೊತೀನಿ, ಇಂಜಿನ್ ಮಾತ್ರ ನೆಕ್ಸ್ಟ್ ಲೆವೆಲ್. ಸುಮ್ಮನೆ ಲೈಟ್ ಆಗಿ 99.9% ಹರ್ಷ. ಎವ್ರಿಥಿಂಗ್ ಇಸ್ ಕ್ಲಿಯರ್.
ಕ್ಲೀನಾಗಿ ರೆಡಿ ಆಗಬೇಕು. ಸೊ ಎಲ್ಲ ರೆಡಿ ಮಾಡಿಸೋ ಅಷ್ಟೊತ್ತಿಗೆ ಕರೆಕ್ಟಾಗಿ 8 ಗಂಟೆ ಆಗಿದೆ. ಬ್ಯಾಕ್ ಟು ಹೋಮ್. ರೀಚಿಂಗ್ ಏನು ಮನೆಗ 10:43 ಇನ್ನು ಡಿನ್ನರ್ ಟೈಮ್ ಅದು ಇದು 11 o'clock. ಸೊ ಲೆಟ್ಸ್ ಗೋ ಗೈಸ್. ಇಲ್ಲೇ ಲೇಟ್ ಆಯಿತು ಸುಮಾರು ಒಂದು 2 ಅವರ್ ಆಯಿತು ಇಲ್ಲೇ ಮೈಸೂರಲ್ಲಿ. ಅದರಿಂದ ಇನ್ಸಿಡೆಂಟ್ ಆಗಿದ್ದು ಸೆಕೆಂಡ್ಸಲ್ಲಿ, ಅದನ್ನು ರೆಕ್ಟಿಫೈ ಮಾಡೋ ಅಷ್ಟೊತ್ತಿಗೆ 2 ಅವರ್ ಹಿಂಗೆ ಕತೆಗೆ. ಸೊ ಲೆಟ್ಸ್ ಗೋ ಗೈಸ್. ಪನ್ನೀರ್ ಒಂದು ಆರ್ಡ್ರ್ ಮಾಡಿದ್ದೆ, ಒಂದಿಷ್ಟು ಚೆನ್ನಾಗಿಲ್ಲ. ಗ್ರೀನ್ ಸಲಾಡ್ ಕೊಡ್ರಿ ಅಂದರೆ ಏನು ಇಷ್ಟ ಕೊಡೋದು? 4 ಜನ 5 ಜನ ತಿನ್ಬೋದು ಇದನ್ನು. ಅದಕ್ಕೆ ರೈಸ್ ಕ್ಯಾನ್ಸಲ್. ರೈಸ್ ಕ್ಯಾನ್ಸಲ್. ಡನ್ ವಿತ್ ಡಿನ್ನರ್ ಗೈಸ್. ಸೊ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಅಣ್ಣನಿಗೆ ಇನ್ನೂ ಫುಲ್ಲು ಕ್ಲಾರಿಫೈ ಆಗಿಲ್ಲ, ಡೆಂಟು ಇನ್ನೂ ಕರೆಕ್ಟಾಗಿ ಹೋಗೈತಾ ಇಲ್ಲ ಅಂತ ನೋಡ್ತಾನೆ ಇದ್ದಾನೆ. ಸೊ ಎಂಡ್ ವಿತ್ ಇಯರ್ ಗೈಸ್. ಸೊ ಬಾಯ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಸೈನಿಂಗ್ ಆಫ್.